ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು 5ನೇ ಸೆಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫೈನಲ್ ಇಯರ್ BA ಪೊಲಿಟಿಕಲ್ ಸೈನ್ಸ್, ಮುಖ್ಯವಾಗಿ 6.1 ಪೇಪರ್, ಅದು ಮೇಜರ್ ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್ಸ್. ಇದರಲ್ಲಿ ನಿಮಗೆ ಯುನೈಟೆಡ್ ಕಿಂಗ್ಡಮ್ ಬಗ್ಗೆ ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ. ಬ್ರಿಟಿಷ್ ಸಂವಿಧಾನ ಅಥವಾ ಯುನೈಟೆಡ್ ಕಿಂಗ್ಡಮ್ನ ಸಂವಿಧಾನದ ಪ್ರಮುಖ ಲಕ್ಷಣಗಳು, ನಡಾವಳಿಗಳು. ಈಗಾಗಲೇ ನಾವು ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತಿನ ಕ್ಲಾಸಲ್ಲಿ ನಾವು ಇಲ್ಲಿರ್ತಕ್ಕಂಥ ಒಂದು ಕಾನೂನು ರಚನಾ ಪ್ರಕ್ರಿಯೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಸರಸ್ವತಿ ಕೆ, ಪೊಲಿಟಿಕಲ್ ಸೈನ್ಸ್ ಟೀಚರ್. ಈಗ ನಿಮ್ಗೆ ಬ್ರಿಟನ್ನಿನಲ್ಲಿ ಶಾಸನ ರಚನಾ ಪ್ರಕ್ರಿಯೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಲಾ ಮೇಕಿಂಗ್ ಪ್ರೋಸೆಸ್ ಅನ್ನೋದನ್ನ ನಾವು ಕನ್ನಡದಲ್ಲಿ ಕಾನೂನು ರಚನಾ ಪ್ರಕ್ರಿಯೆ ಅಥವಾ ಕಾನೂನು ರಚಿಸುವ ವಿಧಾನ ಅಂತ ಹೇಳ್ಬೋದು. ಈ ಕಾನೂನು ರಚಿಸುವ ವಿಧಾನ ತೆಗೆದುಕೊಂಡಾಗ ಕಾನೂನನ್ನ ರೂಪಿಸುವ ಅಂಗ ಶಾಸಕಾಂಗ ಕಾಲ ಕಾಲಕ್ಕೆ ಶಾಸನಗಳನ್ನ ರೂಪಿಸುವಂತಹ ಕಾರ್ಯದಲ್ಲಿ ತೊಡಗಿರುತ್ತೆ. ಇದು ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕಾಣುವಂತಹ ಒಂದು ವ್ಯವಸ್ಥೆ. ಹಾಗೆ ಬ್ರಿಟನ್ನಲ್ಲೂ ಕೂಡ ಈ ಒಂದು ಕಾನೂನನ್ನ ರಚಿಸುವಂತಹ ಒಂದು ಹೊಣೆಗಾರಿಕೆ ಶಾಸಕಾಂಗಕ್ಕೆ ಸೇರಿದೆ. ಶಾಸಕಾಂಗವನ್ನ ಪಾರ್ಲಿಮೆಂಟ್ ಎಂದು ಕರೆಯಲಾಗುತ್ತೆ ಬ್ರಿಟನ್ನಲ್ಲಿ. ಈ ಪಾರ್ಲಿಮೆಂಟ್ ಶಾಸನ ರೂಪಿಸುವಂತಹ ಕಾರ್ಯದಲ್ಲಿ ತೊಡಗುತ್ತೆ. ಶಾಸನ ರಚಿಸುವಾಗ ಅಲ್ಲಿ ಕೆಲವೊಂದು ಹಂತಗಳನ್ನ ದಾಟಿ ಬರ್ಬೇಕಾಗತ್ತೆ. ಕಾನೂನು ಆಗ್ಬೇಕಾದ್ರೆ ರಾಣಿಯ ಸಹಿ, ರಾಣಿ ಅಥವಾ ರಾಜನ ಸಹಿ ಪಡೆದ ನಂತರ ಅದು ಕಾನೂನಿನ ಹೆಸರನ್ನ ಪಡ್ಕೊಳ್ಳೋಕೆ ಶುರು ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಅದು ಮಸೂದೆ ಅಥವಾ ಬಿಲ್ ಅಂತಾನೆ ಕನ್ಸಿಡರ್ ಮಾಡ್ಲಾಗುತ್ತೆ. ಹಿಂದೆ ರಾಜರುಗಳು ತಮ್ಗೆ ಬೇಕಾದಂತಹ ಶಾಸನಗಳನ್ನ ರೂಪಿಸ್ಕೊಳ್ಳುವಂತಹ ವ್ಯವಸ್ಥೆ ಇತ್ತು. ಆದ್ರೆ ಕಾಲಾನಂತರದಲ್ಲಿ ಹೌಸ್ ಆಫ್ ಕಾಮನ್ಸ್ ಏನು ಅಸ್ತಿತ್ವಕ್ಕೆ ಬಂದು ತನ್ನ ಅಧಿಕಾರವನ್ನ ಚಲಾವಣೆ ಮಾಡ್ಲಿಕ್ಕೆ ಮುಂದಾದಾಗ ತನ್ನ ಬೇಡಿಕೆಯನ್ನ ಒಡ್ಡೋದ್ರ ಮೂಲಕ ತಾನು ಶಾಸನೀಯ ರಚನೆಯ ಕಾರ್ಯದಲ್ಲಿ ಹೆಚ್ಚು ಅಧಿಕಾರವನ್ನು ಹೊಂದಬೇಕು ಅನ್ನೋ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದರ ಪರಿಣಾಮವಾಗಿ ಈಗ ಪಾರ್ಲಿಮೆಂಟ್ ಅಂದ್ರೇನೆ ಹೌಸ್ ಆಫ್ ಕಾಮನ್ಸ್ ಎನ್ನುವಷ್ಟರ ಮಟ್ಟಿಗೆ ಭಾಸವಾಗಿದೆ. ಅಂದ್ರೆ ಅದಷ್ಟು ಅಧಿಕಾರವನ್ನ ಹೊಂದಿದೆ. ಈಗ ಸಾಮಾನ್ಯರ ಸಭೆಗೆ ಈ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಶ್ರೀಮಂತರ ಸದನ, ಹೌಸ್ ಆಫ್ ಲಾರ್ಡ್ಸ್, ಸಂಸತ್ತಿನ ಮೇಲ್ಸದನಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿಕ್ ಬರಲ್ಲ. ಹಣಕಾಸಿನ ಮಸೂದೆಯನ್ನ ಬಿಟ್ಟು ಉಳಿದ ಎಲ್ಲ ಬೇರೆ ಮಸೂದೆಗಳನ್ನ ಅಟ್ ಎ ಟೈಮ್ ಎರಡು ಸದನದಲ್ಲೂ ಕೂಡ ಮಂಡನೆ ಮಾಡಬಹುದಾಗಿದೆ. ಸೊ ಈಗ ಶಾಸನ ರಚಿಸುವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡಿದ್ರೆ, ಇಲ್ಲಿ ಪಾರ್ಲಿಮೆಂಟ್ ಆಲ್ಸೋ ಡಿಬೇಟ್ಸ್ ಅಂಡ್ ಅಪ್ರೂವ್ಸ್ ನ್ಯೂ ಲಾಸ್ ಪ್ರಪೋಸ್ಡ್ ಬೈ ದ ಗವರ್ನಮೆಂಟ್. ಈಗ ಸರ್ಕಾರ ಕೆಲವೊಂದು ಶಾಸನವನ್ನ ತರಲು ಇಚ್ಛಿಸಿದಾಗ ಅದು ಸಂಸತ್ತಿನ ಅನುಮೋದನೆ ಪಡ್ಕೊಳ್ಬೇಕಾಗತ್ತೆ. So a bill can only become an act of parliament when the House of Lords and the MPs both vote to support it. ಸರ್ಕಾರ ತಾನು ತರಬೇಕು ಅಂದ್ಕೊಂಡಿರುವಂತಹ ಒಂದು ಕಾಯ್ದೆಯನ್ನ ಸಂಸತ್ತಿನಲ್ಲಿ ಇಟ್ಟು, ಸಂಸತ್ತಿನ ಮುಂದಿಟ್ಟು, ಸಂಸತ್ತಿನ ಬಹುಮತ, ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ ಎರಡರ ಒಂದು ಬಹುಮತದೊಂದಿಗೆ ಅದು ಅನುಮೋದನೆ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಹಿಂದೆ ರಾಜನಿಗೆ ಇದ್ದಂತಹ, ರಾಜಮುಕುಟಕ್ಕೆ ಇದ್ದಂತಹ ಹೆಚ್ಚಿನ ಅಧಿಕಾರ 1911 ಮತ್ತು ನಂತರದ ದಿನಗಳಲ್ಲಿ 1949ರ ತಿದ್ದುಪಡಿ ಕಾಯ್ದೆ ಅದು. ಈ ಕಾಯ್ದೆಯಿಂದ ಮಸೂದೆಯನ್ನ ತಿರಸ್ಕರಿಸುವಂತ ಅಧಿಕಾರವನ್ನ ಹೌಸ್ ಆಫ್ ಲಾರ್ಡ್ಸ್ ಇಂದ ಸ್ವಲ್ಪ ಮೊಟಕುಗೊಳ್ಳೋ ಒಂದು ಅಂಶ ನಾವಿಲ್ಲಿ ಕಾಣ್ತೇವೆ. ಸೊ ಯಾವುದೇ ಒಂದು ಕಾನೂನು ಅಸ್ತಿತ್ವಕ್ಕೆ ಬರಬೇಕಾದ್ರೆ ಬ್ರಿಟನ್ನಲ್ಲಿ ಸುದೀರ್ಘವಾಗಿ ಹಂತ ಹಂತವಾಗಿ ಅದು ಚರ್ಚೆಗೆ ಒಳಪಟ್ಟು ಬರ್ಬೇಕಾಗತ್ತೆ. ಸೊ ಆ ಹಂತಗಳು ಯಾವ್ಯಾವ ಸ್ಟೇಜ್ ಅನ್ನ ಅದು ದಾಟಿ ಬರ್ಬೇಕಾಗತ್ತೆ ಅನ್ನೋದನ್ನ ನೋಡೋಣ. ಸ್ಟೇಜಸ್ ಇನ್ ದ ಲಾ ಮೇಕಿಂಗ್ ಪ್ರೋಸೆಸ್, ಶಾಸನ ಅಥವಾ ಕಾನೂನು ರಚನೆಯ ಒಂದು ಹಂತಗಳು ಅಂತ ಹೇಳಿ ಕರೀತೇವೆ. ಸ್ಟೇಜಸ್ ಅಂತ ಹೇಳಿದ್ರೆ ಹಂತಗಳು. ಇದರಲ್ಲಿ ನಾವು ಯೂಶುವಲ್ ಆಗಿ ಫಸ್ಟ್ ರೀಡಿಂಗ್ ಆಗಿದ ತಕ್ಷಣ ಇಲ್ಲಿ ಸೆಕೆಂಡ್ ರೀಡಿಂಗ್, ಪ್ರಥಮ ವಾಚನ, ದ್ವಿತೀಯ ವಾಚನ,
ಇಲ್ಲಿ ಅಥವಾ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡುವಂಥದ್ದು ನಾವು ಸಮಿತಿಯ ಹಂತ, ಕಮಿಟಿ ಒಂದು ಸ್ಟೇಜ್ ಅಂತ ನೋಡ್ತೇವೆ. ಅದಾದ್ಮೇಲೆ ವರದಿಯ ಹಂತ, ರಿಪೋರ್ಟ್ ಸ್ಟೇಜು. ಅದಾದ ನಂತರ ಬರ್ತಕ್ಕಂಥದ್ದು ಥರ್ಡ್ ಸ್ಟೇಜ್, ಅದನ್ನ ನಾವು ತೃತೀಯ ಹಂತ ಅಥವಾ ತೃತೀಯ ವಾಚನ ಅಂತ ಹೇಳಿ ಕರಿತೇವೆ. ಸೊ ಇದಾದ ಮೇಲೆ ಇದು ಯೂಶಲ್ ಆಗಿ ಹೌಸ್ ಆಫ್ ಲಾರ್ಡ್ಸ್ ನಾವು ಇಲ್ಲಿನ ಹೌಸ್ ಆಫ್ ಕಾಮನ್ಸ್ ನ ಒಪ್ಪಿಗೆ ಜೊತೆನಲ್ಲಿ ಹೌಸ್ ಆಫ್ ಲಾರ್ಡ್ಸ್ ನ ಒಪ್ಪಿಗೆನೂ ಬೇಕಾಗಿರೋದ್ರಿಂದ ಅಲ್ಲಿಗೂ ಹೋಗುತ್ತೆ. ನಂತರ ಅದು ರಾಣಿಯ ಒಂದು ಸಹಿಯೊಂದಿಗೆ ಇದು ಒಂದು ಹಂತವನ್ನ ಪಡ್ಕೊಂಡು ಕಾಯ್ದೆಯಾಗಿ ಹೊರಹೊಮ್ಮುತ್ತೆ. ಸೊ ಈ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ಶಾಸನ ಆಗ್ಬೇಕಾದ್ರೆ ಈ ಸ್ಟೇಜ್ ಅನ್ನ ನಾವೇನ್ ನೋಡಿದ್ವಿ, ಅದಕ್ಕಿಂತ ಮುಂಚೆ ನಾವು ಶಾಸನ ಅನ್ನೋದನ್ನ ಮಸೂದೆ ಏನು, ಅದು ಕಾಯ್ದೆಯ ರೂಪವನ್ನ ಪಡ್ಕೊಳ್ಳೋದಕ್ಕಿಂತ ಮೊದಲು ಅದು ಮಸೂದೆ ಅಥವಾ ಬಿಲ್ ಅಂತ ಹೇಳಿ ಮಾತ್ರ ಅನಿಸ್ಕೊಡುತ್ತೆ. ಈ ಬಿಲ್ ಅಲ್ಲಿ ನಾವು ಹಣಕಾಸಿನ ಮಸೂದೆ ಆಗಿರ್ಬೋದು, ಹಣಕಾಸೇತರ ಮಸೂದೆ ಆಗಿರ್ಬೋದು, ಇದನ್ನ ನಾವು ನೋಡ್ತೇವೆ. ಅದರಲ್ಲಿ ನಾವು ಯೂಶಲ್ ಆಗಿ ನಾವು ಪಬ್ಲಿಕ್ ಬಿಲ್ ಮತ್ತು ಪ್ರೈವೇಟ್ ಬಿಲ್ ಅಂತ ಹೇಳಿ 2-3 ಭಾಗಗಳನ್ನ ನಾವು ನೋಡ್ತೇವೆ. ಪಬ್ಲಿಕ್ ಬಿಲ್ ಅಂದಾಗ ಸಂಬಂಧಪಟ್ಟಂತಹ ಮಂತ್ರಿ ಈ ಒಂದು ಇಡೀ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಅಂದ್ರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು, ಹೆಚ್ಚಿನ ಮಟ್ಟದಲ್ಲಿ ಅದು ಪರಿಣಾಮ ಬೀರುವಂತಹ ರೀತಿಯಲ್ಲಿರುವಂತಹ ಒಂದು ಮಸೂದೆ ಆಗಿರುತ್ತೆ. ಸೊ ಇದು ಸರ್ಕಾರ ಏನು ಈ ಮಸೂದೆನ ತರಬೇಕು ಅನ್ಕೊಂಡಿರುತ್ತೆ, ಅದನ್ನ ತಾನು ಒಂದು ಇಚ್ಛೆ ಪಟ್ಟು ಸಂಬಂಧಪಟ್ಟ ಮಂತ್ರಿ ಅದನ್ನ ಸದನದಲ್ಲಿ ಮಂಡಿಸ್ತಾರೆ. ಇದನ್ನ ನಾವು ಪಬ್ಲಿಕ್ ಬಿಲ್ ಅಂತ ಹೇಳಿ ಕರಿತೇವೆ. ಪಬ್ಲಿಕ್ ಬಿಲ್ ಯೂಶಲ್ ಆಗಿ ಅಫೆಕ್ಟ್ ದ ಎಂಟೈರ್ ಕಂಟ್ರಿ ಆರ್ ಎ ಲಾರ್ಜರ್ ಪೋರ್ಷನ್ ಆಫ್ ಇಟ್, ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಅದು ಪ್ರಭಾವ ಬೀರುವಂತ ರೀತಿಯಲ್ಲಿ ಇರುತ್ತೆ. ದೇಶದ ಹೆಚ್ಚಿನ ಭಾಗದ ಮೇಲೆ ಅದು ಪ್ರಭಾವ ಬೀರುವಂತ ಮಸೂದೆಯಾಗಿರುತ್ತೆ. ಇದು ಇಡೀ ದೇಶದ ಮೇಲೆ ಪ್ರಭಾವ ಬೀರುವಂತ ಮಸೂದೆಯಾಗಿದ್ದು ಸಂಬಂಧಪಟ್ಟ ಮಂತ್ರಿ ಇದನ್ನ ಮಂಡಿಸೋದ್ರಿಂದ ಇದು ಪಬ್ಲಿಕ್ ಬಿಲ್ ನಲ್ಲಿ ನಾವು ಕಾಣುವಂತ ಅಂಶ. ಇನ್ನು ಪ್ರೈವೇಟ್ ಬಿಲ್ ಅಂದಾಗ ಒಬ್ಬ ಸದಸ್ಯ ಇದನ್ನ ಮಂಡನೆ ಮಾಡಬಹುದು. ಅದು ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಥಳೀಯ ಪ್ರಾಧಿಕಾರ ಆಗಿರ್ಬೋದು, ಸಾರ್ವಜನಿಕ ನಿಗಮ ಆಗಿರ್ಬೋದು, ಕಾರ್ಪೊರೇಷನ್ ಅಂತ ಏನ್ ಕರಿತೇವೆ, ಅಥವಾ ಒಂದು ಕಂಪನಿಗೆ ಸಂಬಂಧಪಟ್ಟಿರುವಂತ ವಿಚಾರ ಆಗಿರ್ಬೋದು, ಅಂತದನ್ನ ಸಂಬಂಧಪಟ್ಟಂತ ಮೆಂಬರ್ ಮಂಡನೆ ಮಾಡಿದ್ರೆ ಅದನ್ನ ನಾವು ಪ್ರೈವೇಟ್ ಬಿಲ್ ಅಂತ ಹೇಳಿ ಕರಿತೇವೆ. ಇದನ್ನ ನಾವು ಖಾಸಗಿ ಮಸೂದೆ ಅಂತ ಹೇಳಿ ಕರಿತೇವೆ. ಸೊ ಈ ರೀತಿಯಾಗಿ ನಾವು ಮಸೂದೆಗಳಲ್ಲಿ 2-3 ವಿಧಗಳು ನಾನು ಹೇಳಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಪಬ್ಲಿಕ್ ಬಿಲ್ ಮತ್ತು ಪ್ರೈವೇಟ್ ಬಿಲ್ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನಾವು ನೋಡಿದಾಗ ಈಗಾಗ್ಲೇ ನಾವು ಏನು ಕಾನೂನು ರಚನಾ ಪ್ರಕ್ರಿಯೆ ಅಂತ ನೋಡಿದ್ವಿ. ಆ ರಚನಾ ಪ್ರಕ್ರಿಯೆಯಲ್ಲಿ ಮೊದಲನೇ ವಾಚನ ಅಥವಾ ಮೊದಲನೇ ಹಂತ ಅಂತ ಏನ್ ಕರಿತೇವೆ, ಅದು ದ ಫಸ್ಟ್ ರೀಡಿಂಗ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ದ ಟೈಟಲ್ ಆಫ್ ದ ಬಿಲ್ ಅಂಡ್ ವಾಟ್ ಇಟ್ ಇನ್ಕ್ಲೂಡ್ಸ್ is read to the House of Commons. Nothing is done at all the stage. ಈ ಒಂದು ಹಂತದಲ್ಲಿ ಪ್ರಥಮ ವಾಚನದಲ್ಲಿ ಸಂಬಂಧಪಟ್ಟಂತಹ ಮಂತ್ರಿಯು ಏನು ಓದುವುದು ಅಥವಾ ವಾಚನ ಮಾಡುವುದೇನಿದೆ ಅದರಲ್ಲಿ ಏನಿದೆ ಅನ್ನೋದನ್ನ ತಿಳಿಸ್ತಾರೆ, ಓದ್ತಾರೆ ಅಷ್ಟೇ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕಷನ್ಗೆ ಅವಕಾಶ ಇರಲ್ಲ. ಅಂದ್ರೆ ಚರ್ಚೆ, ಪ್ರಶ್ನೋತ್ತರ ಈ ತರದಕ್ಕೆ ಅವಕಾಶ ಇಲ್ಲಿರಲ್ಲ. ಏನಿದ್ರು ಸಂಬಂಧಪಟ್ಟಂತ ಮಸೂದೆಯ ಬಗ್ಗೆ ಓದುವಂತಹ ಒಂದು ಆರಂಭಿಕ ಹಂತ ಅಂತ ನಾವಿದನ್ನ ಹೇಳ್ಬೋದು. ಈ ಆರಂಭಿಕ ಹಂತದಲ್ಲಿ ಕೇವಲ ಅದನ್ನ ವಾಚನ ಹೇಳಲಾಗತ್ತೆ ಅಷ್ಟೇ. ಇದ್ರ ಬಗ್ಗೆ ಯಾವುದೇ ಚರ್ಚೆ ನಡೆಯಲ್ಲ. ಸೊ ಇದನ್ನ ರಚನೆ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿರ್ತಾರೆ ಸರ್ಕಾರದ ಹಂತದಲ್ಲಿ. ಸಂಬಂಧಪಟ್ಟಂತಹ ಸದಸ್ಯರುಗಳು ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಮಸೂದೆಯನ್ನ ಸಿದ್ಧಪಡಿಸಿರ್ತಾರೆ. ಆ ಮಸೂದೆಯನ್ನ ಮಂಡನೆ ಮಾಡೋದು ಅಂದ್ರೆ ಅದನ್ನ ತಿಳಿಸುವಂತಹ ಒಂದು ವ್ಯವಸ್ಥೆ. ಇಲ್ಲಿ ನಾವು ನೋಡುವಾಗ ಒಂದು ಮೌಖಿಕ ಮತ್ತು ಲಿಖಿತ ಅಂತ ಹೇಳಿ 2 ರೂಪದಲ್ಲಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಮೌಖಿಕ ರೂಪದಲ್ಲಿರುವಂತಹ ಒಂದು ಮಸೂದೆ ಅಥವಾ ಲಿಖಿತ ರೂಪದಲ್ಲಿರುವಂತಹ ಮಸೂದೆಯನ್ನ ಮಂಡನೆ ಮಾಡ್ಲಿಕ್ಕೆ ಇಲ್ಲಿ ಪರಿಚಯ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಮಂತ್ರಿ ಮೌಖಿಕವಾಗಿ ಅದನ್ನ ಮಂಡನೆ ಮಾಡೋದಕ್ಕೆ ಕೆಲವೊಂದು ಸಮಯವನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರ್ಬೋದು. ಇದನ್ನ ನಾವು ಈ ಒಂದು ಹಂತದಲ್ಲಿ ಏನ್ ಕಾಣ್ತೇವೆ, ಪ್ರಥಮ ವಾಚನದಲ್ಲಿ ಜಸ್ಟ್ ರೀಡಿಂಗ್ ಆಗಿರುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವು ನೋಡಿದಾಗ ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವೇನ್ ನೋಡ್ತೇವೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಚರ್ಚೆ ಶುರುವಾಗತ್ತೆ.
The details of the bill are debated and amended at this stage. ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಪ್ರಾರಂಭವಾಗುವಂಥದ್ದು ಈ ಒಂದು ಹಂತದಲ್ಲಿ. ಸೊ ಇಲ್ಲಿರ್ತಕ್ಕಂತಹ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಒಂದು ಸಂಸತ್ತಿನ ಸದಸ್ಯರೇನಿರ್ತಾರೆ ಅದರ ಪರವಾಗಿ ಇಲ್ಲವೇ ವಿರೋಧವಾಗಿ ಅವರು ನಿಲ್ಬಹುದು. ಯೂಶಲ್ ಆಗಿ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥವ್ರು ಸರ್ಕಾರದ ಪರವಾಗಿದ್ರೆ ವಿರೋಧ ಪಕ್ಷದವರು ಅದನ್ನ ವಿರೋಧ ಮಾಡುವುದು ಸಹಜವಾಗಿರುತ್ತೆ. ಸೊ MPs then vote on whether the bill should proceed or not. ಈಗ ಈ ಎರಡನೇ ಹಂತದಲ್ಲಿ ಏನು ನಿರ್ದಿಷ್ಟ ದಿನದಂದು ಸಂಬಂಧಪಟ್ಟಂತಹ ಸದಸ್ಯರು ಮಸೂದೆಯನ್ನ ಮಂಡನೆ ಮಾಡಿರ್ತಾರೆ, ಅದ್ರ ಬಗ್ಗೆ ಸದನದಿಂದ ಅನುಮತಿ ಪಡ್ಕೊಂಡು ಚರ್ಚೆ ಪ್ರಾರಂಭ ಆಗುತ್ತೆ. ಸೊ ಅದರಲ್ಲಿ ದೀರ್ಘಕಾಲದ ಭಾಷಣವನ್ನ ಮಾಡಲಾಗತ್ತೆ. ಅದರಲ್ಲಿ ಇರುವಂತ ಮಸೂದೆಯಲ್ಲಿರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಸುದೀರ್ಘವಾಗಿ ಏನು ಎಲ್ಲ ವಿವರಣೆ ಕೊಟ್ಟ ನಂತರ ವಿರೋಧ ಪಕ್ಷದವರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಮಸೂದೆಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ಗುರುತಿಸಿ ಅದನ್ನ ಎತ್ತಿ ಹಿಡಿದು ಅದಕ್ಕೆ ಏನ್ ಮಾಡ್ಬೋದು, ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸೊ ಸಾಮಾನ್ಯವಾಗಿ ಅವರು ನಂತರದ ಮುಂದಿನ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡೋದಕ್ಕೆ ಕೇಳ್ಬೋದು. ಅದಕ್ಕೆ 6 ತಿಂಗಳ ಕಾಲಾವಕಾಶ ಕೇಳ್ಬೋದು. ಸೊ ಇಲ್ಲಿ ಈ ಒಂದು ಅದಕ್ಕೆ ಆಗ್ಲೇ ನಾನು ಹೇಳ್ದಂಗೆ the whip system is mainly used at this stage to get members to support their political party, which may always cause the majority is the current government to win. ಈಗ ಸರ್ಕಾರದಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರು ಅಂದ್ರೆ ಪರವಾಗಿರುವಂತಹ ಆಡಳಿತ ಪಕ್ಷದ ಸದಸ್ಯರುಗಳು ಎಲ್ಲರೂ ಅದಕ್ಕೆ ಪರವಾಗಿ ಏನು ತಮ್ಮ ಬೆಂಬಲವನ್ನ ಸೂಚಿಸೋದಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಆದ್ರೆ ವಿರೋಧ ಪಕ್ಷದವರು ಸಾಮಾನ್ಯವಾಗಿ ಅದರಲ್ಲಿ ಇರುವಂತಹ ಲೋಪದೋಷಗಳನ್ನ ಎತ್ತಿ ಹಿಡಿದು ಅದನ್ನ ಟೀಕಿಸಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಗಳನ್ನ ಮಾಡೋದಕ್ಕೆ, ಈ ಒಂದು ಮಸೂದೆಯಲ್ಲಿ ಏನಾದರೂ ಇರುವಂತಹ ದೋಷಗಳನ್ನ ತೆಗೆದು ಹಾಕೋದಕ್ಕೆ ಅಥವಾ ಅದನ್ನ ರಿಮೂವ್ ಮಾಡ್ಲಿಕ್ಕೆ, ಅದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ವಿರೋಧ ಪಕ್ಷದವರು ಸೂಚಿಸಿದಾಗ ಏನಾಗುತ್ತೆ, ನಂತರದ ಸ್ಟೇಜ್ ಹೋಗುತ್ತೆ, ಅದೇ ಕಮಿಟಿ ಸ್ಟೇಜ್. ಸೊ ಈ ಕಮಿಟಿ ಸ್ಟೇಜ್ ಅನ್ನ ನಾವು ಸಮಿತಿಯ ಹಂತ ಅಂತ ಹೇಳಿ ಕರಿತೇವೆ. ಯೂಶಲ್ ಹೌಸ್ ಆಫ್ ಕಾಮನ್ಸ್ ಈ ಒಂದು ಕಮಿಟಿಯಲ್ಲಿ ಪೂರ್ತಿ ಈ ಮಸೂದೆ ಏನನ್ನ ಒಳಗೊಂಡಿದೆ, ಏನ್ ಹೇಳ್ತೇವೆ ನಾವು, ಹಂತ ಹಂತವಾಗಿ ಪ್ರತಿಯೊಂದು ಅಂಶ ಏನನ್ನ ಒಳಗೊಂಡಿದೆ, ಅದರಲ್ಲಿರುವ ಲೋಪದೋಷಗಳನ್ನ ತೆಗೆದು ಅದಕ್ಕೆ ಕೆಲವೊಂದು ಮಾರ್ಪಾಡುಗಳನ್ನ ಮಾಡ್ಲಿಕ್ಕೆ, ಅದಕ್ಕೆ ಏನನ್ನ ತಿದ್ದುಪಡಿಗಳನ್ನ ಮಾಡಿ ಹೊಸದಾಗಿ ಏನನ್ನ ಸೇರ್ಪಡೆ ಮಾಡಬಹುದು ಅಂಥದನ್ನೆಲ್ಲ ಈ ಒಂದು ಸಮಿತಿ ಏನ್ ಮಾಡುತ್ತೆ, ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಬೇಕಾಗಿರುವಂತ ಮಾರ್ಪಾಡುಗಳನ್ನ ಮಾಡಿ ಕೆಲವೊಂದು ತಿದ್ದುಪಡಿಗಳೊಂದಿಗೆ ಅದು ಸಲಹೆ ಸೂಚನೆಗಳನ್ನೆಲ್ಲ ಅದರಲ್ಲಿ ತಿಳಿಸಿ ಈ ಸಮಿತಿ ಅದಕ್ಕೆ ಶಿಫಾರಸು ಮಾಡಬಹುದು. ಇದು ಕಮಿಟಿಯ ಹಂತದಲ್ಲಿ ಆಗುವಂತ ಒಂದು ಅಂಶ. ಸೊ ಈ ಸಮಿತಿಗೆ ಸಾಮಾನ್ಯವಾಗಿ ಆ ಹೊಣೆಗಾರಿಕೆಯನ್ನು ಏನು ಕೊಡಲಾಗಿರುತ್ತೆ, ಆ ಸಮಿತಿ ತನ್ನ ಕಾರ್ಯವನ್ನ ನಿರ್ವಹಿಸಿ ಕೂಲಂಕುಷವಾಗಿ ಮಸೂದೆಯಲ್ಲಿನ ಪ್ರತಿಯೊಂದು ಅಂಕಿ ಅಂಶಗಳನ್ನ ಅವಲೋಕನ ಮಾಡಿ ಅದಕ್ಕೆ ಬೇಕಾಗಿರುವ ಕೆಲವು ತಿದ್ದುಪಡಿಗಳನ್ನ ಸೂಚಿಸಿ ಅದನ್ನ ವರದಿಯನ್ನ ತಯಾರು ಮಾಡಿ ಏನ್ ಮಾಡುತ್ತೆ, ಕೊಡುತ್ತೆ. ಅದನ್ನೇ ನಾವು ನೆಕ್ಸ್ಟ್ ಹಂತದಲ್ಲಿ ನೋಡೋದು ರಿಪೋರ್ಟ್ ಸ್ಟೇಜ್ ಅಥವಾ ವರದಿಯ ಹಂತ ಅಂತ ಹೇಳಿ ನೋಡ್ತೇವೆ. ಈ ವರದಿಯ ಹಂತದಲ್ಲಿ ಏನಾಗತ್ತೆ, ಮತ್ತೆ ಚರ್ಚೆ ಪ್ರಾರಂಭ ಆಗತ್ತೆ. ಸೊ ದ ಕಮಿಟಿ ರಿಪೋರ್ಟ್ಸ್ ದ ಡಿಬೇಟ್ಸ್ ಅಂಡ್ ಅಮೆಂಡ್ಮೆಂಟ್ಸ್ ಮೇಡ್ ಬ್ಯಾಕ್ ಟು ದ ಹೌಸ್. ಈಗ ಯಾವಾಗ ಈ ಕಮಿಟಿ ತನ್ನ ವರದಿಯನ್ನ ಸಲ್ಲಿಸಿರುತ್ತೆ, ಆ ವರದಿಗೆ ಸಂಬಂಧಪಟ್ಟಂತೆ ಅದರಲ್ಲಿರುವಂತ ಅಂಶಗಳ ಬಗ್ಗೆ ಚರ್ಚೆ ಪ್ರಾರಂಭ ಆಗತ್ತೆ. ಸೊ ದ ಬಿಲ್ ಇಸ್ ಫರ್ದರ್ ಡಿಬೇಟೆಡ್ ಅಂಡ್ ವೋಟೆಡ್ ಅಪಾನ್ ಬೈ ದ ಹೌಸ್. ಇದು ತಿದ್ದುಪಡಿಗಳನ್ನ ಮತ್ತೆ ಸದನಕ್ಕೆ ಏನು ವರದಿ ಮಾಡಿರುತ್ತೆ, ಈ ಒಂದು ಸಮಿತಿ ಸಲ್ಲಿಸಿರುವಂತಹ ವರದಿ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಸೊ ಸದನದಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಗತ್ತೆ. ಇಲ್ಲಿ ಏನ್ ಮಾಡ್ಬೋದು, ಸ್ಪೀಕರ್ ಅಂತ ನಾವೇನ್ ಕರಿತೇವೆ, ಸಭಾಪತಿ ಅಂತ ಹೇಳಿ ಚೇರ್ಪರ್ಸನ್, ಅವರು ಇದಕ್ಕೆ ಅನುಮತಿಯನ್ನ ಕೊಡಬಹುದು ಹೆಚ್ಚು ಚರ್ಚೆಯನ್ನ ಮಾಡ್ಲಿಕ್ಕೆ. ಕೆಲವೊಮ್ಮೆ ಅದರಲ್ಲೇನು ಅಂಥ ಒಂದು ಸುದೀರ್ಘವಾದ ಚರ್ಚೆಯ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದಾಗ ಅದಕ್ಕೆ ನಿರಾಕರಣೆ ಕೂಡ ಮಾಡಬಹುದು. ಈ ಅಧಿಕಾರ ಅವರಿಗೆ ಸೇರಿರುತ್ತೆ. ಸೊ ಇದು ರಿಪೋರ್ಟ್ ಸ್ಟೇಜ್ ನಂತರ ಆಗುವಂತಹ ಒಂದು ಅಂಶ. ಈಗ ಥರ್ಡ್ ರೀಡಿಂಗ್ ಅಲ್ಲಿ ನಾನು ಹೇಳಿದಂತ ಅಂಶ ಏನು, ಸ್ಪೀಕರ್ ಇದಕ್ಕೆ ಹೆಚ್ಚು ಚರ್ಚೆಗೆ ಅವಕಾಶ ಮಾಡಿಕೊಡ್ಬಹುದು, ಇಲ್ಲ ಬದಲಾವಣೆಗಳು ಬೇಕಾಗಿಲ್ಲ, ಆ ಚರ್ಚೆಗೆ ಏನು ಚರ್ಚೆಯ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದಾಗ ಅದಕ್ಕೆ ಅವಕಾಶ ನಿರಾಕರಣೆನೂ ಮಾಡಬಹುದು.
ಸೊ ದ ಬಿಲ್ ಈಸ್ represented to the house. ಸೊ ಈಗ ಮತ್ತೊಮ್ಮೆ ಸದನದಲ್ಲಿ ಅದನ್ನ ಮಂಡಿಸಲಾಗತ್ತೆ. ಇಲ್ಲಿ ಸಣ್ಣ ಮಟ್ಟದ ಒಂದು ಚರ್ಚೆ ಪ್ರಾರಂಭ ಆಗುತ್ತೆ. ಶಾರ್ಟ್ ಡಿಬೇಟ್ ಮೇ ಬಿ ಡನ್ ಅಂಡ್ ದೆನ್ ವೋಟ್ ವೆದರ್ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ಈಗ ಅದನ್ನ ಅನುಮೋದನೆ ಮಾಡಬಹುದಾ ಅಥವಾ ಅದನ್ನ ತಿರಸ್ಕರಿಸಬಹುದಾ ಅಂತ ಗೊತ್ತಾಗೋದು ಅದನ್ನ ಮತಕ್ಕೆ ಹಾಕಿದಾಗ. ಸೊ ಈ ಥರ್ಡ್ ರೀಡಿಂಗ್ ಅಲ್ಲಿ ಮತಕ್ಕೆ ಹಾಕುವ ಒಂದು ಸಂದರ್ಭ ಏನಿರುತ್ತೆ, ಆಡಳಿತ ಪಕ್ಷದ ಸದಸ್ಯರು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ಬೆಂಬಲವನ್ನ ಸೂಚಿಸಿದ್ರೆ ಆ ಪ್ರಶ್ನೆಯನ್ನ ಸರಳವಾಗಿ ಮುಕ್ತಾಯನ ಮಾಡಬಹುದು, ಚರ್ಚೆ ಮಾಡುವುದರ ಮೂಲಕ, ಅಥವಾ ಸ್ಪೀಕರ್ ಅದನ್ನ ನಾನು ಆಗ್ಲೇ ಹೇಳ್ದಂಗೆ ಅದನ್ನು ಒಪ್ಕೋಬಹುದು, ಇನ್ನಷ್ಟು ಚರ್ಚೆಗೆ ಅವಕಾಶ ಏನಾದ್ರೂ ಕೊಟ್ಟು. ಇಲ್ಲ ಅಂತಂದ್ರೆ ಅದು ಯಾವುದೇ ಚರ್ಚೆ ಮತ್ತೆ ಅವಶ್ಯಕತೆ ಇಲ್ಲ ಅಂತಂದಾಗ ನೇರವಾಗಿ ಅದಕ್ಕೆ ಮತಕ್ಕೆ ಹಾಕೋದಕ್ಕೆ ಸ್ಪೀಕರ್ ಹೇಳ್ಬೋದು. ಸೊ ಈ ಹಂತದಲ್ಲಿ ಸ್ಪೀಕರ್ಗೆ ನಿರ್ಧಾರಕ್ಕೆ ಬಿಡಲಾಗಿರುತ್ತೆ ಸಮಯವನ್ನ ನಿಗದಿ ಮಾಡ್ಲಿಕ್ಕೆ. ಇನ್ನು ಇದಾದ ನಂತರ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಇಷ್ಟು ಏನ್ ನಡೆಯುತ್ತೆ, ನಂತರ ಅದು ಹೌಸ್ ಆಫ್ ಲಾರ್ಡ್ಸ್ ಅಲ್ಲೂ ಕೂಡ ಚರ್ಚೆಗೆ ಹೋಗುತ್ತೆ. ಏಕೆಂದ್ರೆ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಬ್ರಿಟನ್ ಹೊಂದಿರೋದ್ರಿಂದ. ಸೊ ಹೌಸ್ ಆಫ್ ಲಾರ್ಡ್ಸ್ ಅಲ್ಲೂ ಕೂಡ ಅದು ಚರ್ಚೆಗೆ ಒಳಪಟ್ಟಾಗ ಇದು ಫೈನಲ್ ಸ್ಟೇಜ್ ಅಂತ ನಾವು ಕರಿತೇವೆ, ಅಂತಿಮ ಹಂತ ಅಂತ ನಾವು ಹೇಳ್ತೇವೆ. ಸೊ ಇದನ್ನ ನಾವು ತೃತೀಯ ವಾಚನ ಅಂತ ಕೂಡ ಏನು ಆದ ನಂತರ ಇದು ಹೌಸ್ ಆಫ್ ಲಾರ್ಡ್ಸ್ಗೆ ಏನು ಹೋಗುತ್ತೆ, ಅಲ್ಲಿ ಅದು ತಿದ್ದುಪಡಿಗಳನ್ನ ಸೂಚಿಸಬಹುದು. ಮೊದಲ ಬಾರಿಗೆ ಅದನ್ನ ಅದು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದು ಹೌಸ್ ಆಫ್ ಕಾಮನ್ಸ್ಗೆ ಹೆಚ್ಚು ಅಧಿಕಾರ ಇರೋದ್ರಿಂದ, ಹೌಸ್ ಆಫ್ ಲಾರ್ಡ್ಸ್ಗಿಂತ ಹೌಸ್ ಆಫ್ ಕಾಮನ್ಸ್ ಹೆಚ್ಚು ಅಧಿಕಾರವನ್ನ ಪಡ್ಕೊಂಡಿರೋದ್ರಿಂದ ಎಲ್ಲ ರೀತಿಯಾದಂತ ಅದು ಶಾಸನೀಯ ಇರ್ಬೋದು, ಕಾರ್ಯಾಂಗೀಯ ಇರ್ಬೋದು, ಹಣಕಾಸಿನ ಇರ್ಬೋದು. ಸೊ ಈ ಎಲ್ಲಾ ಅಧಿಕಾರಗಳನ್ನು ನೋಡಿದಾಗ ಇದು ಹೌಸ್ ಆಫ್ ಲಾರ್ಡ್ಸ್ ನ ಒಪ್ಪಿಗೆ ನಂತರ ಏನಾಗುತ್ತೆ, ರಾಣಿಯ ಸಹಿಗೆ ಹೋಗುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಸ್ಟೇಜ್ ಆಫ್ ದ ಪ್ರೋಸೆಸ್ ವೇರ್ ದ ಮೊನಾರ್ಕ್ ಹ್ಯಾಸ್ ಟು ಫಾರ್ಮಲಿ ಅಪ್ರೂವ್ ದ ಬಿಲ್ ಅಂಡ್ ದೆನ್ ಬಿಕಮ್ಸ್ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಸೊ ಇಲ್ಲಿ ಒಂದು ಔಪಚಾರಿಕವಾಗಿ ರಾಣಿ ರಾಜಮುಕುಟ ಅಥವಾ ರಾಷ್ಟ್ರದ ಪ್ರಥಮ ಪ್ರಜೆ ಏನಿರ್ತಾರೆ, ಯಾವುದೋ ಒಂದು ಶಾಸನ ಅಂಗೀಕಾರ ಆಗ್ಬೇಕು ಅಂದ್ರೆ ಉಭಯ ಸದನಗಳಲ್ಲಿ ಒಪ್ಪಿಗೆ ಆಯ್ತು ಅಂದ ಮಾತ್ರಕ್ಕೆ ಅದು ಜಾರಿಗೆ ಬರೋಲ್ಲ. ರಾಷ್ಟ್ರದ ಮುಖ್ಯಸ್ಥರ ಸಹಿ ಬೇಕು. ರಾಷ್ಟ್ರದ ಮುಖ್ಯಸ್ಥರಾಗಿರುವಂತಹ ರಾಣಿ ಈ ಅವರ ಸಹಿಯೊಂದಿಗೆ ಇದು ಕಾಯ್ದೆಯಾಗಿ ಹೊರಹೊಮ್ಮುತ್ತೆ. ಮಸೂದೆಯು ಔಪಚಾರಿಕವಾಗಿ ರಾಣಿಯ ಸಹಿ, ಅದನ್ನ ಸಹಿ ಮಾಡುವುದರೊಂದಿಗೆ ಕಾಯ್ದೆಯ ಪ್ರಕ್ರಿಯೆ ಅಂತಿಮ ಹಂತವನ್ನ ತಲುಪುತ್ತೆ. ಸೊ ಇಲ್ಲಿ ನಾವು ಕನ್ಕ್ಲೂಷನ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ರೀತಿಯಾಗಿ ಒಂದು ದ ಲಾ ಮೇಕಿಂಗ್ ಪ್ರೋಸೆಸ್ ಇನ್ ಬ್ರಿಟನ್ ಇನ್ವಾಲ್ವ್ಸ್ ವೇರಿಯಸ್ ಸ್ಟೇಜಸ್ in which the House of Commons exercise greater autonomy ಅಥವಾ ಅಥಾರಿಟಿ. ಹೌಸ್ ಆಫ್ ಲಾರ್ಡ್ಸ್ ಅನ್ನ ಹೋಲಿಕೆ ಮಾಡಿದಾಗ ಹೌಸ್ ಆಫ್ ಕಾಮನ್ಸ್ ಯಾತಕ್ಕೆ ಅಂದ್ರೆ ಪ್ರಜೆಗಳಿಂದ ಆರಿಸಲ್ಪಟ್ಟಂತಹ ಪ್ರತಿನಿಧಿಗಳು ಅದೇ ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ ಇರ್ತಕ್ಕಂಥವ್ರು, ವಂಶ ಪಾರಂಪರ್ಯದಿಂದ ಬಂದಿರತಕ್ಕಂಥವ್ರು, ರಾಜಮನೆತನಕ್ಕೆ ಸೇರುವಂತವ್ರು. ಆದ್ರೆ ಹೌಸ್ ಆಫ್ ಕಾಮನ್ಸ್ ಜನಸಾಮಾನ್ಯರನ್ನ ಪ್ರತಿನಿಧಿಸುವಂತಹ, ಪ್ರತ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೆ ಏನು ಪ್ರತಿನಿಧಿಗಳು ಆಯ್ಕೆಯಾಗಿ ಬಂದಿರ್ತಾರೆ ಅವರಿಗೆ ಈ ಒಂದು ಹೆಚ್ಚಿನ ಅಧಿಕಾರ ಇದೆ. ಹಾಗಾಗಿ ಒಟ್ಟಾರೆ ಶಾಸನ ಒಂದು ರಚನಾ ಪ್ರಕ್ರಿಯೆ ಈ ರೀತಿಯಾಗಿ ವಿವಿಧ ಹಂತಗಳನ್ನ ದಾಟಿಕೊಂಡು ಕಾನೂನಾಗಿ ಹೊರಹೊಮ್ಮುತ್ತೆ. ಸೊ ಇದನ್ನ ನಿಮ್ಗೆ 5 ಅಂಕಗಳಿಗೆ ಕೇಳ್ಬೋದು ಪ್ರಶ್ನೆ. 5 ಅಂಕಗಳಿಗೆ ಲಘು ಟಿಪ್ಪಣಿ ಬರೀರಿ ಅಂತ ಹೇಳಿ ಕೇಳಿದಾಗ ನೀವು ಈ ರೀತಿಯಾಗಿ ಒಂದು ಪೀಠಿಕೆ ಬರೀರಿ, ಇಂಟ್ರೊಡಕ್ಷನ್ ಕೊಟ್ಟು, ಇಂಟ್ರೊಡಕ್ಷನ್ ಆದ್ಮೇಲೆ ನೀವು ಸ್ಟೇಜಸ್ ಏನ್ ಹೇಳಿದೀನಿ ನಾನು ಈಗಾಗ್ಲೇ ನಿಮ್ಗೆ, ಅದು ಫಸ್ಟ್ ಸ್ಟೇಜ್ ಬಿಲ್ಸ್ ಅಲ್ಲಿ ಪಬ್ಲಿಕ್ ಅಂಡ್ ಪ್ರೈವೇಟ್ ಬಿಲ್ಸ್, ನೆಕ್ಸ್ಟ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ನೆಕ್ಸ್ಟ್ ಕಮಿಟಿ ಸ್ಟೇಜ್, ರಿಪೋರ್ಟ್ ಸ್ಟೇಜ್, ಥರ್ಡ್ ಸ್ಟೇಜ್. ಸೊ ಇಲ್ಲಿ ಮತಕ್ಕೆ ಹಾಕಿದ ನಂತರ ಅದು ಹೌಸ್ ಆಫ್ ಲಾರ್ಡ್ಸ್ ನ ಒಪ್ಪಿಗೆ ಪಡ್ಕೊಂಡು ಹೌಸ್ ಆಫ್ ಕಾಮನ್ಸ್ ಆದ್ಮೇಲೆ ಹೌಸ್ ಆಫ್ ಲಾರ್ಡ್ಸ್, ನೆಕ್ಸ್ಟ್ ಅದು ರಾಣಿಯ ಸಹಿಗೆ ಹೋಗುತ್ತೆ. ರಾಣಿಯ ಸಹಿಯೊಂದಿಗೆ ಅದು ಕಾಯ್ದೆಯಾಗಿ ಬರುತ್ತೆ. ಸೊ ಇದು ಕಾನೂನು ರಚಿಸುವ ಪ್ರಕ್ರಿಯೆ. ಕೊನೆಗೆ ನೀವು ಉಪಸಂಹಾರ ಬರೆದು ಮುಗಿಸ್ಬೇಕಾಗತ್ತೆ. ಸೊ ಇಲ್ಲಿಗೆ ನಾವು ಈ ಕ್ಲಾಸನ್ನ ಮುಕ್ತಾಯ ಮಾಡೋಣ. ವಂದನೆಗಳು.